ಚಿಂತಾಮಣಿಯಲ್ಲಿರುವ ಡಿಸಿಸಿ ಬ್ಯಾಂಕ್ನಲ್ಲಿ ನಕಲಿ ಖಾತೆಗಳನ್ನು ಸೃಷ್ಟಿ ಮಾಡಿ ಕೋಟ್ಯಾಂತರ ರೂಪಾಯಿ ಹಣವನ್ನು ಬ್ಯಾಂಕಿನ ಅಧಿಕಾರಿಗಳು ಗುಳುಂ ಮಾಡಿದ್ದಾರೆ ಎಂದು ಆರ್ಟಿಐ ಕಾರ್ಯಕರ್ತ ಮಾಲಿಕ್ ಪಾಷಾರವರು ಗಂಭೀರ ಆರೋಪ ಮಾಡಿದ್ದಾರೆ. ಇಂದು ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಈಗಾಗಲೇ ಡಿಸಿಸಿ ಬ್ಯಾಂಕ್ನಲ್ಲಿ ಕೆಲಸ ನಿರ್ವಹಿಸಿರುವ ನಾಗರಾಜ್ ಸಂತೋಷ್ ಎಂಬುವವರ ಮೇಲೆ 5 ಎಫ್ಐಆರ್ಗಳು ಆಗಿದ್ರೂ ಸಹ ಬ್ಯಾಂಕಿನ ಹಿರಿಯ ಅಧಿಕಾರಿಗಳ ಗಮನಕ್ಕಿದ್ರೂ ಕೂಡ ಅಧಿಕಾರಿಗಳು ಮಾತ್ರ ತಲೆಕೆಡಿಸಿಕೊಳ್ತಾ ಇಲ್ಲ. ಬ್ಯಾಂಕಿನ ಹಣವಂಚನಾ ಪ್ರಕರಣವನ್ನ ಬ್ಯಾಂಕಿನ ವ್ಯವಸ್ಥಾಪಕರು ಆಗಿದಂತಹ ನಾಗರಾಜ್ ರವರು ಮಾಡಿರುವ ತಪ್ಪನ್ನ ಒಪ್ಪಿಕೊಂಡಿದ್ರು ಕೂಡ ಮೇಲಧಿಕಾರಿಗಳು ಅವರ ಮೇಲೆ ಯಾಕೆ ಕ್ರಮ ಕೈಗೊಂಡಿಲ್ಲ ಅಂತ ಪ್ರಶ್ನೆ ಮಾಡಿದ್ರು. ಇದುವರೆಗೂ ಕೋಟ್ಯಾಂತರ ರೂಪಾಯಿ ಹಣ ವಂಚನೆ ಮಾಡಿದ್ದಾರೆ. ಚಿಂತಾಮಣಿ ತಾಲೂಕಿನಲ್ಲಿ ಮಾತ್ರ 60ಕ್ಕೂ ಅಧಿಕ ನಕಲಿ ಖಾತೆಗಳಿಗೆ ಹಣ ವರ್ಗಾವಣೆ ಮಾಡಲಾಗಿದ್ದು, ವಂಚನೆ ಮಾಡಿರುವ ಅಧಿಕಾರಿಗಳ ವಿರುದ್ಧ ಇಡಿ ಕೇಸ್ ದಾಖಲಿಸಲು ಸಿದ್ಧನಾಗಿದ್ದೇನೆ ಅಂತ ಹೇಳಿದ್ರು. ಇದಲ್ಲದೆ ಕೆಜಿಎಫ್ ಕೋಲಾರ ಚಿಂತಾಮಣಿಗೆ ಸೇರಿರುವ ನಕಲಿ ಫೈನಾನ್ಸ್ಗಳು ರಾಜಾರೋಷವಾಗಿ ನಡೆಸುತ್ತಿದ್ದರೂ ಸಂಬಂಧಪಟ್ಟ ಇಲಾಖೆಯ ಸಚಿವರಿಗೆ ಹಾಗೆಯೇ ಅಧಿಕಾರಿಗಳಿಗೆ ಲಿಖಿತ ಮೂಲಕ ದೂರು ಕೊಟ್ಟರೂ ತಲೆಕೆಡಿಸಿಕೊಳ್ತಾ ಇಲ್ಲ. ವಾಹನಗಳ ಮೇಲೆ ಸಾಲ ಕೊಟ್ಟು ಕಿರುಕುಳ ನೀಡುತ್ತಿದ್ದಾರೆ. ಆರ್ಸಿ ತಮ್ಮ ಬಳಿ ಇಟ್ಟುಕೊಂಡು ದಬ್ಬಾಳಿಕೆ ಮಾಡುತ್ತಿದ್ದಾರೆ. ಆರ್ಟಿಒ ಅಧಿಕಾರಿಗಳು ಇದಕ್ಕೆ ಕಡಿವಾಣ ಹಾಕಬೇಕಾಗಿದೆ ಅಂತ ವಿವರಿಸಿದ್ರು. ಸ್ವಾಗತ. ನಾನು ಕರೆದಿದ ತಕ್ಷಣ ನೀವು ಈ ಮಾಧ್ಯಮದ ಮುಖಾಂತರ ಕೆಲವೊಂದು ವಿಚಾರಗಳು ಸಮಾಜಕ್ಕೆ ತಿಳಿಬೇಕಾದಂಥದ್ದು, ನೀಡ್ ಆಫ್ ದ ಅವರ್ ಅಂತಾರಲ್ಲ, ರಿಫಾರ್ಮೇಟಿವ್ ವಿಚಾರಗಳು ತಿಳಿಸ್ಬೇಕು. ಮತ್ತು ಈ ಚಿಂತಾಮಣಿಯಲ್ಲಿ ಯಾವ ಮಟ್ಟಕ್ಕೆ ಸೊಸೈಟೀಸಲ್ಲಿ ಕರಪ್ಷನ್ ನಡೀತಾ ಇದೆ, ಆಧಾರ ತತ್ವದಲ್ಲಿ ಮಾತಾಡೋಣ ಅಂತ ಹೇಳ್ಬಿಟ್ಟು ನಿಮಗೆ ಕರೆದಿದ್ದೀನಿ. ಫಸ್ಟು ವಿಚಾರ, ಈ ಫೇಕ್ ಫೈನಾನ್ಸ್ ಕಂಪ್ನೀಸು ಕೆಲವೊಂದು ವೆಹಿಕಲ್ ಫೈನಾನ್ಸಸ್ಗೆ ವೆಹಿಕಲ್ ಲೋನ್ಸ್ ಹಾಕ್ತಿದ್ದಾರೆ. ಇಲ್ಲಿ ಚಿಂತಾಮಣಿ ಆರ್ ಟಿ ಆಫೀಸಲ್ಲಿ ಅಗ್ರಿಮೆಂಟ್ ಹಾಕ್ತಾರೆ. ಈ ಯಾವ ಫೈನಾನ್ಸ್ ಕಂಪ್ನಿನೂ ಭಾಳಷ್ಟು ಫೈನಾನ್ಸ್ ಕಂಪ್ನೀಸು ಎಲ್ಲೂ ರಿಜಿಸ್ಟ್ರೇಷನ್ ಪಡ್ತಿರಲ್ಲ. ಬಟ್ ಆರ್ ಬಿ ಐ ಏನು ಹೇಳ್ತಾರೆ, ಎನಿ NBFC ಟು ಕಂಡಕ್ಟ್ ಬಿಸ್ನೆಸ್, ಎನಿ NBFC ಶುಡ್ ಬಿ ರಿಜಿಸ್ಟರ್ಡ್ ವಿತ್ ಅಸ್ ಅಂತ. ಈಗ ಆರ್ ಬಿ ಐಯಲ್ಲಿ ಸೆಕ್ಷನ್ ಆರ್ ಬಿ ಐ ಆ್ಯಕ್ಟ್ ಪ್ರಕಾರ ಸೆಕ್ಷನ್ 45(1)(a), no non-banking financial company can commence or carry on business of a non-banking financial institution without obtaining a certificate of registration from the bank and without having a net own fund of 2 crore rupees. April 1999 ವರೆಗೂ 2 crores rupees ಡೆಪಾಸಿಟ್. ಇದು ಈ ಕೆಲವೊಂದು ಫೈನಾನ್ಸ್ ಕಂಪ್ನೀಸು ಅವ್ರದ್ದು ಹೆಸರು ಸೀಲು ಎಲ್ಲೂ ರಿಜಿಸ್ಟ್ರೇಷನ್ ಇಲ್ಲಿಲ್ಲ, ವೆಹಿಕಲ್ಸ್ ಲೋನ್ ಕೊಡ್ತಾರೆ. ಎನಿ NBFC ವೆಹಿಕಲ್ ಲೋನ್ ಕೊಟ್ಟಾಗ ಅದಕ್ಕೆ ದೇ ಹ್ಯಾವ್ ಟು ಫಾಲೋ ಸ್ಟ್ರಿಕ್ಟ್ ಗೈಡ್ಲೈನ್ಸ್ ಇಶ್ಯೂಡ್ ಬೈ ದಿ ಆರ್ ಬಿ ಐ. ಫಾರ್ ಎಕ್ಸಾಂಪಲ್ಲು ಅವರು ರಿಕವರಿ ಹೆಂಗೆ ಮಾಡಬೇಕು, ದಬ್ಬಾಳಿಕೆ ಮಾಡಬಾರ್ದು, ವೆಹಿಕಲ್ ಸೀಸ್ ಹೆಂಗೆ ಮಾಡಬೇಕು, ಇದೆಲ್ಲ ಒಂದು ಸೆಟ್ ಆಫ್ ರೂಲ್ಸ್ ಗೈಡ್ಲೈನ್ಸು ಇಶ್ಯೂಡ್ ಬೈ ದ ಆರ್ ಬಿ ಐ. ದೀಸ್ ಫೆಲೋಸ್, ದೀಸ್ ಫೈನಾನ್ಸ್ ಕಂಪ್ನೀಸ್ ಯಾವ ರಿಜಿಸ್ಟ್ರೇಷನ್ ಮಾಡಲ್ಲ. ಇವರು ಸಣ್ಣ ಪುಟ್ಟ ಈ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸು ರೋಡಿಗಳಿಗೆ ಇಟ್ಕೊಂಡು ವೆಹಿಕಲ್ಸ್ನ ರೋಡ್ಗಳಲ್ಲಿ ಸೀಸ್ ಮಾಡೋದು, ಮನೆಗಳ ಹತ್ರ ಟಾರ್ಚರ್ ಕೊಡೋದು. ಈಗ ಆರ್ ಬಿ ಐ ಕ್ಯಾಪ್ ಆಫ್ ಇಂಟ್ರೆಸ್ಟ್ ರೇಟು, ಮ್ಯಾಕ್ಸಿಮಮ್ ಕ್ಯಾಪ್ ಆಫ್ ಇಂಟ್ರೆಸ್ಟ್ ರೇಟ್ 17.6 ಪರ್ ಆ್ಯನಮ್. ಇವ್ರು ತೊಗೊತಾರೆ ಇಂಟ್ರೆಸ್ಟ್ ರೇಟು 23 to 24% ಪರ್ ಆ್ಯನಮ್. ಇವರು ಒಂದು ಲೋನ್ ಹಾಕಿದಾಗ ಪ್ರೊಸೆಸಿಂಗ್ ಫೀಸ್ ಅಂತ ಒಂದು ಬರ್ತದೆ. ನೀವು ಯಾವುದೇ ಬ್ಯಾಂಕಲ್ಲಿ ಹಾಕ್ಸಿ, ಆ ಪ್ರೊಸೆಸಿಂಗ್ ಫೀಸ್ಗೆ ದ ರೆಸ್ಪೆಕ್ಟಿವ್ ಬ್ಯಾಂಕ್ ಶುಡ್ ಪೇ ಎ GST ಆಫ್